ಎಲ್ಲರಿಗೂ ನಮಸ್ಕಾರ. ಎತ್ರ ನಾರ್ಯಸ್ತು ಪೂಜ್ಯತೆ ರಮಂತೆ ತತ್ರ ದೇವತಃ ಎಂಬುದು ಮನುಸ್ಮೃತಿಯ ಪ್ರಸಿದ್ಧ ಶ್ಲೋಕವಾಗಿದೆ. ಇದರ ಅರ್ಥವೇನೆಂದರೆ, ಮಹಿಳೆಯರಿಗೆ ಎಲ್ಲಿ ಪೂಜೆ ಅನ್ನೋಕ್ಕಿಂತ ಗೌರವ ಸಿಗುತ್ತದೆಯೋ ಅಲ್ಲಿ ಯಾವುದೇ ರೀತಿಯ ತೊಂದರೆ ಬರುವುದಿಲ್ಲವೆಂದು, ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ನಡೆಯುತ್ತದೆ ಎಂದು. ಭಾರತದಲ್ಲಿ ಮಹಿಳಾ ಸುರಕ್ಷತೆ ಒಂದು ಅತ್ಯಂತ ಮಹತ್ವದ ವಿಷಯವಾಗಿದೆ. ಮಹಿಳೆಯರು ಮನೆ, ಕೆಲಸದ ಸ್ಥಳ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಸುರಕ್ಷಿತವಾಗಿರಬೇಕು. ಮುಖ್ಯ ಅಂಶಗಳೇನೆಂದರೆ, ಕಠಿಣ ಕಾನೂನು ಜಾರಿ, ಮಹಿಳೆಯರ ಮೇಲಿನ ಅಪರಾಧಗಳಿಗೆ ಕಟ್ಟುನಿಟ್ಟಿನ ಕ್ರಮ ಮತ್ತು ವೇಗವಾದ ನ್ಯಾಯ ಅಗತ್ಯವಾಗಿದೆ. ಸುರಕ್ಷಿತ ಸಾರ್ವಜನಿಕ ವಾತಾವರಣ, ಬೆಳಕಿನ ವ್ಯವಸ್ಥೆ, CCTV, ಸುರಕ್ಷಿತ ಸಾರಿಗೆ ವ್ಯವಸ್ಥೆಗಳು ಹೆಚ್ಚಳವಾಗಬೇಕು. ಜಾಗೃತಿ ಮತ್ತು ಮನೋಭಾವ ಬದಲಾವಣೆ, ಸಮಾಜದಲ್ಲಿ ಮಹಿಳೆಯರ ಬಗ್ಗೆ ಗೌರವ ಮತ್ತು ಸಮಾನತೆ ಹಾಗೆ ಅರಿವು ಮೂಡಿಸಬೇಕು. ಮಹಿಳಾ ಸುರಕ್ಷತೆ ಕೇವಲ ಕಾನೂನು ಸಮಸ್ಯೆವಲ್ಲ, ಅದು ಸಮಾಜದ ಜವಾಬ್ದಾರಿ. ಮಹಿಳೆಯರು ಎಲ್ಲೆಡೆ ಸುರಕ್ಷಿತವಾಗಿರುವ ಪರಿಸ್ಥಿತಿ ನಿರ್ಮಾಣವಾಗಬೇಕು. ಅದಕ್ಕಾಗಿ ಕಠಿಣ ಕಾನೂನು ಜಾರಿ, ಉತ್ತಮ ಮೂಲಸೌಕರ್ಯ ಮತ್ತು ಸಮಾಜದ ಮನೋಭಾವದಲ್ಲಿ ಬದಲಾವಣೆ ಅತ್ಯಗತ್ಯ. ಇದನ್ನು ಹೇಳಿ ನನ್ನ ಅನಿಸಿಕೆಗಳನ್ನು ಈ ಪುಟ್ಟ ಭಾಷಣದ ಮೂಲಕ ಹೇಳಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಥ್ಯಾಂಕ್ ಯು.